ಇವತ್ತು ಭಾನುವಾರ ಆಗಿರೋದ್ರಿಂದ ಮಗ ಫಿಶ್ ತರ್ತೀನಿ ಅಂತ ಹೇಳಿದ. ಆಯಿತು, ಒಳ್ಳೆ ಫಿಶ್ ತರ್ತೀನಿ ಕಣಮ್ಮ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ. ಹಂಗಾಗಿ ಫಿಶ್ ತಂದಿದ್ದಾನೆ. ಸಾಂಬಾರು ಮಾಡಿದ್ದೀನಿ, ಅದ್ರ ಜೊತೆ ಕುಸ್ಲಕ್ಕಿ ರೈಸು ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಮತ್ತು ಮಂಗಳೂರು ಕಡೆ ಎಲ್ಲ ತುಂಬ ಫೇಮಸ್ಸು. ನಮ್ಮ ರಿಲೇಷನ್ ಎಲ್ಲ ತುಂಬ ಅಲ್ಲಿದ್ದಾರೆ. ಹಾಗಾಗಿ ಅವರೆಲ್ಲ ಒಂದು ಹೇಳಿದರು ಮಾಡಿ ಅಂತ, ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ. ಹಾಗಾಗಿ ಇವತ್ತು ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ, ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗಿದೆ. ನೀವು ಒಂದ್ಸಲ ಟೇಸ್ಟ್ ಮಾಡಿ ಮನೆಯಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ. ಬನ್ನಿ ಸ್ನೇಹಿತರೆ, ಈಗ ಟ್ಯೂನಾ ಫಿಶ್ ಕರಿ ಮಾಡೋದು ಹೇಗೆ ಅಂತ ನೋಡೋಣ. ಈಗ ನೋಡಿ, ನನ್ನ ಹಸ್ಬೆಂಡು ಟ್ಯೂನಾ ಫಿಶ್ ಪರ್ಚೇಸ್ ಮಾಡಿರೋದು ಇಲ್ಲಿ ತೋರಿಸ್ತಾ ಇದ್ದಾರೆ ವಿಡಿಯೋನಲ್ಲಿ. ತುಂಬ ಫ್ರೆಶ್ ಆಗಿತ್ತು. 2 kg ಆಗೋಷ್ಟು ತೊಗೊಂಡಿದ್ರು. ವೇಸ್ಟೇಜ್ ಎಲ್ಲ ಹೋಗಿ 1.25 kg ಆಗುವಷ್ಟು ಇತ್ತು ಫಿಶ್ಶು. ಈಗ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲನೇದಾಗಿ ಬಾಣಲೆಗೆ ಒಂದು 3 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀವಿ. ಆಮೇಲೆ ಒಂಚೂರು ಸಾಸಿವೆ, ಆಮೇಲೆ ಒಂಚೂರು ಮೆಂತೆ, ಇವೆಲ್ಲ ಹಾಕ್ಕೊಂಡು ನಾವು ಮಸಾಲೆ ಐಟಮ್ಸ್ನ ಫಸ್ಟು ಹುರ್ಕೋಬೇಕು. ಮಸಾಲೆ ಐಟಮ್ಸ್ನೆಲ್ಲ ಹುರ್ಕೊಂಡು ಆಮೇಲೆ ನಾವು ಪೇಸ್ಟ್ ಮಾಡ್ಕೋಬೇಕು, ಫೈನ್ ಪೇಸ್ಟು. ತುಂಬ ಚೆನ್ನಾಗಿ ಬರುತ್ತೆ ಮಸಾಲೆ. ಇವಾಗ ಒಂಚೂರು ಜೀರಿಗೆ, ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ಒಂಚೂರು ಪೆಪ್ಪರ್, ಇದಿಷ್ಟನ್ನು ಫಸ್ಟ್ ಹಾಕ್ಕೊಂಡು ಫ್ರೈ ಮಾಡಿದ ಮೇಲೆ ನಾವು ಈರುಳ್ಳಿನೂ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಜಾಸ್ತಿ ಹಾಕೋದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀವಿ ಇಲ್ಲಿ. ಫಸ್ಟ್ ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟ್ಯೂನಾ ಫಿಶ್ಶು ಡೀಪ್ ಸೀನಲ್ಲಿ ಇರೋ ಫಿಶ್ ಆಗಿರೋದ್ರಿಂದ ಮೀಟ್ ಸ್ವಲ್ಪ ಹಾರ್ಡ್ ಇರುತ್ತೆ. ಆಮೇಲೆ ಸ್ಕೇಲ್ಸ್ ಇರಲ್ಲ ಇದರಲ್ಲಿ ಅಷ್ಟೊಂದು. ಈಗ ನೋಡಿ, ಜಾಸ್ತಿ ಈರುಳ್ಳಿನೇ ತೊಗೊಂಡಿದ್ದೀವಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆಗೆ ಚಕ್ಕೆ ಮತ್ತು ಲವಂಗನ ಹಾಕ್ಕೊಂಡು ಫ್ರೈ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಸೈಡಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಫಸ್ಟು. ಅದಾದಮೇಲೆ ಈರುಳ್ಳಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೋಬೋದು. ನಾವಿಲ್ಲಿ ಪೇಸ್ಟ್ ಏನಾದರೂ ಹಾಕ್ಕೊಂಡಿಲ್ಲ, ಯಾಕಂದರೆ ಇದೇ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ನಾವು ಈ ಮಸಾಲೆನ ಗ್ರೈಂಡ್ ಮಾಡೋದ್ರಿಂದಾಗಿ ನಾವು ಪೀಸಸ್ಸು ಹಾಕ್ಕೊಂಡಿರೋದು. ಈಗ ನೋಡಿ, ಕರಿಬೇವಿನ ಎಲೆ ಹಾಕ್ಕೋತಾ ಇದ್ದೀವಿ. ಎಷ್ಟು ಫ್ರೆಶ್ ಆಗಿದೆ ಅಂತ ನೋಡ್ಬೋದು ನೀವು. ಈಗ ತೆಂಗಿನ ತುರಿನೂ ಹಾಕ್ಕೋತಾ ಇದ್ದೀವಿ, ಒಂದು ಅರ್ಧ ಕಪ್ ಆಗೋಷ್ಟು, 1 ಕಪ್ ಆಗೋಷ್ಟು. ತೆಂಗಿನ ತುರಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ. ಚೆನ್ನಾಗಿ ಫ್ರೈ ಮಾಡೋದ್ರಿಂದ ನಿಮಗೆ ಸಾಂಬಾರು ಬೇಗ ಹಾಳಾಗಲ್ಲ. ಆಮೇಲೆ ಅದರಲ್ಲಿರೋ ಸ್ವೀಟ್ ಫ್ಲೇವರ್ ಎಲ್ಲ ಹೋಗುತ್ತೆ, ಅದಕ್ಕೋಸ್ಕರ. ಈಗ ಇದಕ್ಕೆ ಧನಿಯಾ ಪುಡಿ ಮತ್ತು ಖಾರ ಪುಡಿನೂ ಹಾಕೋತಾ ಇದ್ದೀವಿ. ಕೊನೆಯಲ್ಲಿ ನಾವು ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡೋದ್ರಿಂದ ಡ್ರೈ ಆಗಲ್ಲ, ಅದಕ್ಕೋಸ್ಕರ ಫಸ್ಟಿಗೆ. ಈಗ ಒಂದು ಸ್ವಲ್ಪ ಅರಿಶಿನನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಫಿಶ್ಶು ಸ್ಮೆಲ್ ಇರೋದ್ರಿಂದ ಅದು ಚೆನ್ನಾಗಾಗಲ್ಲ, ಅದಕ್ಕೋಸ್ಕರ ಅರಿಶಿನ ಪೌಡರ್ ಹಾಕಿದ್ರೆ ಸ್ಮೆಲ್ಲೆಲ್ಲ ಇರಲ್ಲ, ಅದಕ್ಕೋಸ್ಕರ ಹಾಕ್ಕೋಬೇಕಾಗುತ್ತೆ. ಈಗ ಫ್ಲೇವರ್ ಚೆನ್ನಾಗಿರಲಿ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಕೊನೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಫೈನ್ ಪೇಸ್ಟು ರೆಡಿ ಮಾಡ್ಕೊಳ್ಳಿ. ಫೈನ್ ಪೇಸ್ಟ್ ರೆಡಿಯಾಗಿದೆ ಈಗ ನಮ್ಮದು. ನಾನು ಅದೇ ಟೈಮಿಗೆ ಸೇಮ್ ಬಾಣಲೆಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಟೊಮ್ಯಾಟೋನ ಫ್ರೈ ಮಾಡ್ಕೊತೀನಿ. ಫಸ್ಟು ಈರುಳ್ಳಿನ ಹಾಕ್ಕೋತಾ ಇದ್ದೀನಿ ನೋಡಿ. ಇದನ್ನು ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿರೋ ಅಂಥದ್ದು. ಸ್ವಲ್ಪ ಈರುಳ್ಳಿ ಹಾಕಿದರೆ ಸಾಕು. ಇದು ಸ್ವಲ್ಪ ಫ್ರೈ ಆದಮೇಲೆ ಟೊಮ್ಯಾಟೋನೂ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಫ್ರೈ ಮಾಡ್ಕೊಳ್ಳಿ. ಟೊಮ್ಯಾಟೊ ಸ್ಮ್ಯಾಶ್ ಆಗೋವರೆಗೂ ಫ್ರೈ ಮಾಡಬೇಕು. ಬೇಗ ಸ್ಮ್ಯಾಶ್ ಆಗಲಿ ಅಂತಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಬೇಗ ಸ್ಮ್ಯಾಶ್ ಆಗುತ್ತೆ. ನೀವು ಟೊಮೆಟೊ ಮೇಲೆ ಉಪ್ಪು ಹಾಕ್ಕೊಳ್ಳಿ, ಎಣ್ಣೆ ಮೇಲೆ ಹಾಕೋಕ್ಕೆ ಹೋಗ್ಬೇಡಿ. ಇದನ್ನೆಲ್ಲ ನೀವು ಫ್ರೈ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಈಗ ಏನು ಮಸಾಲೆ ರುಬ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇಲ್ಲಿ ಮಿಕ್ಸಿ ಜಾರನ್ನು ಸ್ವಲ್ಪ ವಾಶ್ ಮಾಡಿಬಿಟ್ರೆ ಅದ್ರ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರೋದು. ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ಬೇಕಷ್ಟು ನೀರು ಹಾಕ್ಕೋಬೋದು. ಸ್ವಲ್ಪ ಹುಣಸೆ ಹಣ್ಣಿನ ರಸನೂ ಹಾಕ್ಕೋಬೇಕಾಗುತ್ತೆ. ನಾನು ಹುಣಸೆ ಹಣ್ಣನ್ನು ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆ ಹಾಕ್ಬಿಟ್ಟು ಚೆನ್ನಾಗಿ ಕಿವುಚ್ಕೊಂಡು ಅದ್ರ ನೀರನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇರೋದು. ಈಗ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಇದು ಮಸಾಲೆ ಚೆನ್ನಾಗಿ ಕುದಿಬೇಕು. ಇವಾಗ ನೀವು ಮಸಾಲೆ ನೋಡಿದ್ರೆ ನಿಮಗೆ ಗೊತ್ತಾಗ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಕೊನೆಯಲ್ಲಿ ನಾವು ಏನು ಫಿಶ್ ತೊಗೊಂಡಿದ್ವಿ, ಟ್ಯೂನಾ ಫಿಶ್ಶು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು 15 ನಿಮಿಷ ಕುದಿಸ್ಬೇಕು. ಇದು ಮೀಟ್ ಹಾರ್ಡ್ ಇರೋದ್ರಿಂದ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ನೋಡಿ ಇವಾಗ ಹಾಕ್ಕೋತಾ ಇದ್ದೀನಿ. ಆಮೇಲೆ ಟ್ಯೂನಾ ಫಿಶ್ಶು ರೆಡ್ ಕಲರ್ ಇರುತ್ತೆ ಮೀಟು. ನೀವು ಬೇರೆ ಫಿಶ್ ಕೂಡ ಮಾಡ್ಕೋಬೋದು ಸೇಮ್ ಪ್ರೊಸೀಜರಲ್ಲಿ.
ಇವಾಗ ಎಲ್ಲ ಹಾಕ್ಕೋತಾ ಇದ್ದೀನಿ. 2 kg ಹತ್ತತ್ರ ಇರೋದ್ರಿಂದ ಫುಲ್ ಆಗೋಯ್ತು ಬಾಣಲೆ, ಅಷ್ಟು ಫಿಶ್ ಇತ್ತು ಜಾಸ್ತಿನೇ. ನೋಡಿ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಕುದಿದ್ಮೇಲೆ ನೋಡಿ ಹೇಗೆ ಬಂದಿದೆ ಅಂತ. ಇದು ಇನ್ನೂ ಒಂದು ಸ್ವಲ್ಪ ಕುದಿಬೇಕು, ಚೆನ್ನಾಗಿ ಈ ಥರ ಕುದಿಯೋಕ್ಕೆ ಬಿಡಿ. ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಎಲ್ಲ ಮಸಾಲೆನೂ ಫಿಶ್ಶಿಗೆ ಅಬ್ಸಾರ್ಬ್ ಆಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಚೆನ್ನಾಗಿ ಒಂದು ಸಲ ಕುದಿಬೇಕು. ನೋಡಿ ಈಗ ರೆಡಿಯಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಬಾಯ್ಲ್ಡ್ ರೈಸ್ ಜೊತೆ ಸೂಪರ್ ಕಾಂಬಿನೇಷನು. ಮಂಗಳೂರು ಕಡೆ ಆದರೆ ನಿಮಗೆ ಗೊತ್ತಿರುತ್ತೆ ಬಾಯ್ಲ್ಡ್ ರೈಸು, ಅದ್ರ ಜೊತೆ ಮಾತ್ರ ಸೂಪರಾಗಿರುತ್ತೆ ಕಾಂಬಿನೇಷನ್ನು. ಆಮೇಲೆ ನೀವು ಇದು ಆರಾಮಾಗಿ ಸ್ಪೂನ್ ಹಾಕೋಬೋದು, ಯಾಕಂತಂದರೆ ಮೀಟ್ ಏನು ಬ್ರೇಕ್ ಆಗೋಲ್ಲ ಇದು. ನೋಡಿ ಇದ್ರ ಜೊತೆ ಬಾಯ್ಲ್ಡ್ ರೈಸ್ ಜೊತೆ ತೋರಿಸ್ತಾ ಇದ್ದೀನಿ ಇಲ್ಲಿ. ತುಂಬ ಚೆನ್ನಾಗಿ ಬಂದಿದೆ ಮಾತ್ರ, ತುಂಬ ಚೆನ್ನಾಗಿತ್ತು ಟೇಸ್ಟು. ನೋಡಿ ಇನ್ನು ತಗೊಳಪ್ಪ, ಮೀನು ಸಾಂಬಾರು ಮಾಡಿದ್ದೀನಿ, ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳಪ್ಪ. ಖಂಡಿತ. ಬ್ರೌನ್ ರೈಸು, ಟ್ಯೂನಾ ಫಿಶ್ಶು ನೋಡ್ತೀನಿ ಹೇಗಿದೆ ಅಂತ. ಒಂದೇ ನಿಮಿಷ ನಾನು ಕಂಪ್ಲೀಟಾಗಿ ರಿವ್ಯೂ ಕೊಡ್ತೀನಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಆಗಿತ್ತಿದ್ದು ಸ್ಮೆಲ್ಲು ಅಲ್ವಾ. ಎಲ್ಲಿ ಫಿಶ್ ಫ್ಲೇವರ್ ಮಾತ್ರ ತುಂಬ ಚೆನ್ನಾಗಿದೆ. ರೈಸ್ ಜೊತೆ ಬಾಯ್ಲ್ಡ್ ರೈಸ್ ಜೊತೆ ಕಾಂಬಿನೇಷನು. ಈಗ ಫಿಶ್ ಒಂದು ರಿವ್ಯೂ ಕೊಡ್ತಾಯಿದ್ದೀನಿ ನೋಡಿ. ಟ್ಯೂನಾ ಫಿಶ್ಶು ಸ್ವಲ್ಪ ಹಾರ್ಡ್ ಬರುತ್ತೆ ಮತ್ತು ಮುಳ್ಳು ಕಮ್ಮಿ, ಮುಳ್ಳು ತುಂಬ ಕಮ್ಮಿ ಇರುತ್ತೆ. ಇದು ನೋಡಿ, ಇದು ಒಂದು ಬಾಲ್ ಫಿಶ್ ಇದೆ, ಇದು ಪೀಸ್ ಇದೆ. ಸೆಂಟರಲ್ಲಿ ಒಂದು ಬಂದುಬಿಟ್ರೆ ಸೈಡಲ್ಲಿ ಏನೂ ಫಿಶೇ ಇರೋಲ್ಲ, ಮುಳ್ಳೆ ಇರೋಲ್ಲ. ಮುಳ್ಳಿರಲ್ಲ, ಸೆಂಟರಲ್ಲಿ ಏನಿರುತ್ತೋ ಇದು ಮಾತ್ರ ಮುಳ್ಳು. ಸೈಡಲ್ಲಿ ಇನ್ನೇನಿರುತ್ತೋ ಫುಲ್ಲು ನೀವು ಆರಾಮಾಗಿ ಚಿಕನ್ ಥರಕ್ಕೆ ನೋಡಿ ಹಿಂಗೆ ಕರಿ ಎದ್ಕೊಂಡು ಸೂಪರಾಗಿ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿ ನೀವು ಕೂಡ ಮಾಡಿ ನೋಡಿ ಅಲ್ವಾ. ಇದೇ ರೀತಿ ನಾನು ಯೂಶಲಿ ಹೋಟ್ಲಲ್ಲೂ ಇಂಥ ಚೆನ್ನಾಗಿ ಸಿಗೋಲ್ಲ, ಅಷ್ಟು ಸೂಪರಾಗಿ ಟೇಸ್ಟ್ ಉಂಟು. ಫಿಶ್ಶು ಟ್ಯೂನಾ ಕರಿ ಹೇಗೆ ಮಾಡೋದು ನೋಡಿದ್ದೀರಾ ಇಷ್ಟು ವೀಡಿಯೋದಲ್ಲಿ. ಇದೇ ರೀತಿ ಮಾಡಿ ಎಂಜಾಯ್ ಮಾಡಿ ಹೆಲ್ತಿ ಫುಡ್ಡು ತಿಂತಾಯಿರಿ. ಥ್ಯಾಂಕ್ ಯು.